छोटूराव जी, सिद्धरमैया जी, खाड़गे जी, के मुनियप्पा जी, चंद्रा रेड्डी जी, वेंकट शिवा रेड्डी जी, all the leaders on the dais, party workers from our alliance, friends from the media, brothers and sisters, I'd like to welcome you here. ಕಾಂಗ್ರೆಸ್ ಪಕ್ಷದ ಮತ್ತು ಜೆಡಿಎಸ್ ಪಕ್ಷದ ಎಲ್ಲ ಗೌರವಾನ್ವಿತ ಮುಖಂಡರುಗಳೇ, ಮೈತ್ರಿ ಪಕ್ಷಗಳ ಎಲ್ಲ ಗೌರವಾನ್ವಿತ ನಾಯಕರುಗಳೇ, ಮಾಧ್ಯಮದ ಗೌರವಾನ್ವಿತ ಸ್ನೇಹಿತರುಗಳೇ, ಕೋಲಾರ ಜಿಲ್ಲೆಯ ಎಲ್ಲ ಬಂಧು ಭಗಿನಿಯರೇ, हमारे सामने चुनाव है। दो विचारधाराओं की लड़ाई हो रही है। एक तरफ कांग्रेस पार्टी जो लोगों को जोड़ना चाहती है, विकास की बात करती है, रोजगार की बात करती है, और दूसरी तरफ बीजेपी, आरएसएस, नरेंद्र मोदी जो 15-20 लोगों के लिए पूरा का पूरा काम करते हैं, देश को तोड़ने की बात करते हैं और नफरत फैलाते हैं। ಈಗ ನಮ್ಮ ಮುಂದೆ ಲೋಕಸಭೆ ಚುನಾವಣೆ ಬಂದು ನಿಂತಿದೆ। ಈ ಚುನಾವಣೆಯಲ್ಲಿ ಎರಡು ಪ್ರಮುಖವಾದಂತಹ ವಿಚಾರಧಾರೆಗಳು ನಮ್ಮನ್ನ ಮುಂದೆ ಇದ್ದಾವೆ। ಕಾಂಗ್ರೆಸ್ ಪಕ್ಷ ಮತ್ತು ಅದರ ಮಿತ್ರ ಪಕ್ಷಗಳು ದೇಶವನ್ನು ಒಟ್ಟುಗೂಡಿಸುವ, ಎಲ್ಲಾ ಜನರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವ, ಎಲ್ಲರೊಟ್ಟಿಗೆ ಹೋಗುವಂತಹ ಕಾರ್ಯಕ್ರಮಗಳನ್ನು ಜನಗಳ ಮುಂದೆ ಇಟ್ಟರೆ, ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಅವರ ಜೊತೆ ಇರುವಂತವರು ಕೆಲವೇ 10-15 ಜನರುಗಳ ಒಟ್ಟಿಗೆ ಮಾತ್ರ ಅವರಿಗೋಸ್ಕರ ಕೆಲಸ ಮಾಡ್ತಾ ಈ ದೇಶವನ್ನು ಒಡೆಯುವಂತ ವಿಚಾರಧಾರೆಗಳನ್ನ ಜನಗಳ ಮುಂದೆ ಇಟ್ಟು ಅವರು ಕೆಲಸ ಮಾಡ್ತಾ ಇದ್ದಾರೆ। ಈ ಎರಡು ವಿಚಾರಧಾರೆಗಳಲ್ಲಿ ಒಂದನ್ನು ಈಗ ನಾವು ಆಯ್ಕೆ ಮಾಡಿಕೊಳ್ಳಬೇಕಾಗಿದೆ। 5 साल पहले जब नरेंद्र मोदी प्रधानमंत्री बने, उन्होंने देश से 3 वादे किए थे। 15 लाख रुपए हर बैंक अकाउंट में डालने का, 2 करोड़ युवाओं को रोजगार देने का और किसानों को सही दाम देने का। 2014 ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರು ಈ ದೇಶದ ಮುಂದೆ 2-3 ವಿಚಾರಗಳನ್ನ ಜನಗಳ ಮುಂದೆ ಇಟ್ಟು ಬೆಂಬಲವನ್ನು ಯಾಚಿಸಿದರು। ಮೊದಲನೇದಾಗಿ ಈ ದೇಶದಲ್ಲಿರುವಂತಹ ಎಲ್ಲ ಯುವಕರಿಗೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೇನೆ ಅಂತ ಹೇಳಿದರು। ಭಾರತದಲ್ಲಿರುವಂತಹ ಪ್ರತಿಯೊಬ್ಬರ ಖಾತೆಗೆ ವಿದೇಶದಲ್ಲಿರುವಂತಹ ಕಪ್ಪು ಹಣವನ್ನು ತಂದು ಪ್ರತಿಯೊಬ್ಬರ ಖಾತೆಗೆ 15 ಲಕ್ಷ ರೂಪಾಯಿಗಳನ್ನ ಜಮಾ ಮಾಡ್ತೀನಿ ಅಂತ ಹೇಳಿದ್ರು। ಮತ್ತು ಭಾರತದ ರೈತರ ಎಲ್ಲಾ ಸಾಲವನ್ನು ಕೂಡ ಮನ್ನಾ ಮಾಡ್ತೇನೆ ಅಂತ ಈ 3 ಪ್ರಮುಖ ವಾಗ್ದಾನಗಳನ್ನ ಜನಗಳ ಮುಂದೆ ಇಟ್ಟು 2014 ಲೋಕಸಭಾ ಚುನಾವಣೆಯನ್ನ ನರೇಂದ್ರ ಮೋದಿ ಅವರು ಮತ್ತು ಅವರ ಪಕ್ಷ ಎದುರಿಸಿತು। चुनाव के बाद बीजेपी के प्रेसिडेंट ने कहा कि 15 लाख जुमला था, झूठ था। ಚುನಾವಣೆ ಆದ ನಂತರ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಅಮಿತ್ ಶಾ ಹೇಳಿದರು, ಇದು 15 ಲಕ್ಷವನ್ನು ಪ್ರತಿಯೊಬ್ಬರ ಖಾತೆಗೆ ಹಾಕುವಂತದ್ದು ಅದು ಚುನಾವಣೆಗೋಸ್ಕರ ಹೇಳಿದ ಮಾತೆ ಹೊರತು ಅದು ಸತ್ಯ ಅಲ್ಲ ಅನ್ನೋ ಮಾತನ್ನ ಚುನಾವಣೆ ನಂತರ ಅಮಿತ್ ಶಾ ಅವರು ಹೇಳಿದರು। और आज अगर आप नरेंद्र मोदी के भाषण सुने तो उसमें ना रोजगार की बात होती है, ना किसानों की बात। ಇತ್ತೀಚಿನ ಚುನಾವಣೆ ಸಂದರ್ಭದಲ್ಲಿ ನೀವೆಲ್ಲ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಾತುಗಳನ್ನು ಕೇಳಿರಬಹುದು। ಅವರು ಯಾವಾಗಲೂ ಕೂಡ ಈ ಚುನಾವಣೆಯ ಭಾಷಣದಲ್ಲಿ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡುವ ಮಾತನಾಗಲಿ ಅಥವಾ 15 ಲಕ್ಷ ರೂಪಾಯಿ ಹಾಕುವ ಮಾತಾಗಲಿ, ದೇಶದ ಅಭಿವೃದ್ಧಿ ಮಾತಾಗಲಿ, ರೈತರ ಬಗ್ಗೆ ಆಗಲಿ ಯಾವ ಮಾತನ್ನು ಕೂಡ ಆಡ್ತಾ ಇಲ್ಲ। उनके मैनिफेस्टो में भी रोजगार के बारे में कुछ नहीं लिखा है। ಅವರ ಚುನಾವಣಾ ಪ್ರಣಾಳಿಕೆಯಲ್ಲೂ ಕೂಡ ಉದ್ಯೋಗದ ಭರವಸೆ ಒಂದೇ ಮಾತನ್ನು ಕೂಡ ಅವರು ಆಡಿಲ್ಲ। 5 महीने पहले मैंने सोचा कि 15 लाख रुपए का वायदा बीजेपी के लिए झूठा था, मगर क्यों ना हम इसे पूरा करें। 5 ತಿಂಗಳ ಹಿಂದೆ ಈ ಚುನಾವಣೆಗೆ ಮುಂಚೆ ನಾವು ಯೋಚನೆ ಮಾಡಿದ್ವಿ 15 ಲಕ್ಷ ರೂಪಾಯಿಗಳನ್ನ ಪ್ರತಿಯೊಬ್ಬರ ಖಾತೆಗೆ ಹಾಕುವಂತ ವಿಚಾರ ಬಿಜೆಪಿ ಚುನಾವಣೆ ವಿಷಯ ಆಗಿರ್ಬೋದು, ಸುಳ್ಳಾಗಿರ್ಬೋದು, ಆದ್ರೆ ನಾವು ಯಾಕೆ ಭಾರತದಲ್ಲಿರುವಂತಹ ಎಲ್ಲ ಬಡವರ ಖಾತೆಗಳಿಗೆ ಹಣ ಹಾಕುವಂತ ಒಂದು ಯೋಜನೆಯನ್ನ ರೂಪಿಸಬಾರದು ಮತ್ತು ಅದನ್ನ ಕಾರ್ಯಗತಗೊಳಿಸಬಾರದು ಅಂತ ನಾವು 5 ತಿಂಗಳ ಹಿಂದೆ ಯೋಚನೆ ಮಾಡಿದ್ವಿ। चौकीदार ने झूठ बोला, क्यों नहीं हम सच बोले। ಸುಳ್ಳು ಹೇಳಿದ್ರು, ದೇಶಕ್ಕೆ ಮೋಸ ಮಾಡುವಂತ ಕೆಲಸವನ್ನು ಮಾಡಿದ್ರು। तो मैंने 5 महीने पहले कांग्रेस के सबसे बेहतर इकोनॉमिस्ट को बुलाया, हमारे थिंक टैंक को बुलाया
शांत हो जाए। कांग्रेस के सबसे बेहतर इकोनॉमिस्ट को बुलाया, कांग्रेस पार्टी के थिंक टैंक को बुलाया और उनसे एक सवाल पूछा। मैंने उनसे कहा, देखिए नरेंद्र मोदी ने 15 लाख देने की बात की कि झूठ था। कांग्रेस पार्टी हिंदुस्तान के गरीब लोगों को कितना पैसा दे सकती है? एक शर्त है, अर्थव्यवस्था नहीं नष्ट करनी। मगर आप मुझे बताइए, एक साल के अंदर हिंदुस्तान सबसे गरीब लोगों को कितना पैसा दे सकता है? और मुझे लंबा भाषण नहीं चाहिए, थ्योरी नहीं चाहिए, किताब नहीं चाहिए, मुझे एक नंबर चाहिए। आप जाइए, काम कीजिए, चुनाव से पहले मुझे एक नंबर दीजिए। मैं नंबर देश की जनता को बताना चाहता हूं और जो नंबर आप मुझे देंगे उतना पैसा मैं हर गरीब के बैंक अकाउंट में डालना चाहता हूं। ऐतिहासिक निर्णय है, ऐसा निर्णय किसी सरकार ने आज तक नहीं लिया। ಈ ಚುನಾವಣೆಗಿಂತ ಮುಂಚೆ ದೇಶದ ಹಿಂದಿನ ಸರ್ಕಾರ ಪ್ರತಿಯೊಬ್ಬರ ಖಾತೆಗೆ 15 ಲಕ್ಷ ಹಾಕುವ ಸುಳ್ಳು ಆಶ್ವಾಸನೆ ಕೊಟ್ಟ ನಂತರ ನಾನು ಯೋಚನೆ ಮಾಡಿದೆ, ಈ ದೇಶದ ಸಂಪತ್ತಿನಲ್ಲಿ ಈ ದೇಶದ ಬಡವರಿಗೋಸ್ಕರ ಮಾಡಲಿಕ್ಕೆ ನಿಜವಾಗಿ ಕೂಡ ಹಣ ಇಲ್ವಾ, ಅವರ ಖಾತೆಗೆ ಹಣ ಹಾಕ್ಲಿಕ್ಕೆ ಸಾಧ್ಯ ಇಲ್ವಾ ಅನ್ನೋ ವಿಚಾರ ತಿಳ್ಕೊಳ್ಬೇಕು ಅಂತೇಳಿ ಈ ದೇಶದ ಕೆಲವು ವಿಚಾರವಂತರು ಚಿಂತಕರ ಒಂದು ಸಭೆಯನ್ನು ನಾನು ಕರೆದೆ. ಅವರಿಗೆ ನೇರವಾಗಿ ನಾನು ಒಂದು ಮಾತನ್ನು ಹೇಳಿದೆ, ನನಗೆ ಉತ್ತಮವಾಗಿರುವಂತಹ ಭಾಷಣ ಬೇಕಾಗಿಲ್ಲ. ಈ ದೇಶದಲ್ಲಿರುವಂತಹ ಆದಾಯದಲ್ಲಿ ಬಡವರ ಖಾತೆಗೆ ಹಣ ಹಾಕ್ಲಿಕ್ಕೆ ಎಷ್ಟು ಹಣ ಹಾಕಬಹುದು ಮತ್ತು ಯಾವಾಗ ಹಾಕಬಹುದು ಅನ್ನುವಂತ ಒಂದು ನಿಖರವಾಗಿರುವಂತಹ ಅಂಕಿಅಂಶವನ್ನು ಮಾತ್ರ ನೀವು ನನಗೆ ಕೊಡಬೇಕು. ಆ ಅಂಕಿಅಂಶ ಅದು ಜಾರಿಕೊಳ್ಳಲಿಕ್ಕೆ ಸಾಧ್ಯವಾಗಿರುವಂತದ್ದಿರಬೇಕು. ಆ ರೀತಿಯ ಒಂದು ಅಂಕಿಅಂಶವನ್ನು ನೀವು ನನಗೆ ಕೊಡಬೇಕು. ಅದನ್ನ ಸಾಧ್ಯ ಮಾಡಲಿಕ್ಕೆ ಸಾಧ್ಯ ಇದ್ರೆ ಮಾತ್ರ ಆ ಮಾತನ್ನ ನೀವು ನಮ್ಗೆ ಹೇಳಬೇಕು. ನನಗೆ ಯಾವ ಉತ್ತ ಭಾಷಣದ ಅವಶ್ಯಕತೆ ಬೇಕಿಲ್ಲ, ನಿಮ್ಮ ಒಂದೇ ಸಲಹೆ ಬೇಕು ಅನ್ನೋದನ್ನ ನಾನು ಚಿಂತಕರು ಮತ್ತು ವಿಚಾರವಂತರಿಗೆ ಹೇಳಿದೆ. कुछ दिन पहले टीम वापस आई और कागज पे उन्होंने मुझे एक नंबर लिख के दे दिया. ಕೆಲವು ಸಮಯದ ಹಿಂದೆ ಆ ಎಲ್ಲ ಚಿಂತಕರು ವಿಚಾರವಂತರು ನನ್ನ ಹತ್ರ ಬಂದ್ರು. ಒಂದು ಕಾಗದದ ಮೇಲೆ ಒಂದು ನಿರ್ದಿಷ್ಟವಾದಂತಹ ಅಂಕಿಯನ್ನು ಬರೆದು ನನ್ನ ಕೈಗೆ ಅವರು ಕೊಟ್ಟರು. एक साल में 72,000 रुपए, ಒಂದು ವರ್ಷದಲ್ಲಿ 72,000 ರೂಪಾಯಿಗಳು. 5 साल में 3,60,000 रुपए, 5 ವರ್ಷದಲ್ಲಿ 3.5 ಲಕ್ಷ ರೂಪಾಯಿ. नरेंद्र मोदी ने 15 लाख रुपए देने की बात की 5 साल में. झूठ. हमने सच्चाई खोज निकाली. 5 साल के अंदर कांग्रेस पार्टी देश के 20% सबसे गरीब लोगों के बैंक अकाउंट में 3,60,000 रुपए डाल देगी. ನರೇಂದ್ರ ಮೋದಿ ಅವರ 15 ಲಕ್ಷ ರೂಪಾಯಿ ವಾದ ಸುಳ್ಳಾಗಿರುವಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬ ಭಾರತೀಯ ಬಡ ಕುಟುಂಬದ ಖಾತೆಗೆ ತಿಂಗಳಿಗೆ 6,000, ವರ್ಷಕ್ಕೆ 72,000, 5 ವರ್ಷದಲ್ಲಿ 3,07,000 ರೂಪಾಯಿ ಪ್ರತಿಯೊಬ್ಬರ ಖಾತೆಗೆ ಹಾಕಲಿಕ್ಕೆ ಸಾಧ್ಯ ಇದೆ ಅನ್ನೋ ಮಾತನ್ನ ಕಾಂಗ್ರೆಸ್ ಪಕ್ಷ ಇವತ್ತು ಎಲ್ಲ ಭಾರತೀಯರಿಗೆ ತಲುಪಿಸುವಂತಹ ಪ್ರಯತ್ನ ಮಾಡ್ತಾ ಇದೆ. 5 करोड़ परिवारों को साल का 72,000 रुपए डायरेक्ट कांग्रेस पार्टी बैंक में देगी. ಭಾರತದ 5 ಕೋಟಿ ಕುಟುಂಬಗಳಿಗೆ 25 ಕೋಟಿ ಜನರಿಗೆ 72,000 ರೂಪಾಯಿ ಪ್ರತಿ ವರ್ಷ ನೇರವಾಗಿ ಅವರ ಬ್ಯಾಂಕಿನ ಖಾತೆಗೆ ತಲುಪಿಸುವಂತ ಯೋಜನೆ ನ್ಯಾಯವನ್ನು ನಾವು ದೇಶದ महिला के बैंक अकाउंट में जाएगा. ಎಲ್ಲ ಹಣವೂ ಕೂಡ ಕುಟುಂಬದ ಮಹಿಳಾ ಸದಸ್ಯರ ಬ್ಯಾಂಕ್ ಖಾತೆಗೆ ಪ್ರತಿ ತಿಂಗಳು ಕೂಡ ಹೋಗ್ತದೆ. नरेंद्र मोदी आप झूठ बोलो, हम सच करके दिखाएंगे. ನರೇಂದ್ರ ಮೋದಿ ಅವರಿಗೆ ನೀವು ಹೇಳಬೇಕು, ನಾವು ಇದನ್ನ ಸಾಬೀತು ಮಾಡಿ ತೋರಿಸ್ತೇವೆ ಅಂತ. और जैसे ही हमने ये निर्णय लिया, चौकीदार का चेहरा बदल गया. ನಾವು ಯಾವಾಗ ಈ ನ್ಯಾಯ ಯೋಜನೆಯಿಂದ ಭಾರತದ ಮುಂದೆ ಇಟ್ಟು ಪ್ರಧಾನಮಂತ್ರಿಗಳ ಅಂದ್ರೆ ಈ ದೇಶದ ಕಾವಲುಗಾರ ಅಂತ ಹೇಳ್ಕೊಳ್ಳೋರ ಮುಖದ ಚೆಹರೆ ಬದಲಾವಣೆ ಆಗಲಿಕ್ಕೆ ಪ್ರಾರಂಭ ಆಯ್ತು. ಸುಖ ಅದೊಂದು ರೀತಿ ಬೇರೆ ರೀತಿಯಲ್ಲಿ ದುಃಖ ಛಾಯೆಯನ್ನು ಅದರಲ್ಲಿ
ಮಾಡಲಿಕ್ಕೆ ಸಾಧ್ಯ ಆಯ್ತು. सवाल पूछते हैं पैसा कहां से आएगा. ಈಗ ಅವರು ಪ್ರಶ್ನೆ ಕೇಳ್ತಾ ಇದ್ದಾರೆ, ಇಷ್ಟೊಂದು ಹಣ ಎಲ್ಲಿಂದ ಬರ್ಲಿಕ್ಕೆ ಸಾಧ್ಯ ಅಂತ ಹೇಳಿ. मोदी जी मैं आपको बताता हूं, पैसा आपके दोस्त अनिल अंबानी के जेब से आएगा. ಮೋದಿ ಅವರೇ, ನಾನು ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ, ಈ ಹಣ ಎಲ್ಲಿಂದ ಬರ್ತದೆ ಅಂತ ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಸ್ನೇಹಿತರಾಗಿರುವಂತ ಅಂಬಾನಿ ಅವರ ಜೋಬಿನಿಂದ ಹಣ ಬರೋರಿಗೋಸ್ಕರ ಬರ್ತದೆ ಅನ್ನೋ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. आप भ्रष्टाचार की बात करते हो, आपने उस चोर को 30,000 करोड़ रुपए एयरफोर्स का पैसा चोरी करके दिया है. ನೀವು ಹಣ ಎಲ್ಲಿಂದ ಬರ್ತದೆ ಅಂತ ಹೇಳಿದ್ರಿ. ನಿಮ್ಮ ಸ್ನೇಹಿತರಿಗೆ 30,000 ಕೋಟಿ ರೂಪಾಯಿಗಳನ್ನ ಕಳ್ಳತನ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. 100% चोरी करते हो आप. 100% चौकीदार चोर है. 100ಕ್ಕೆ 100 ಇವರೆಲ್ಲರೂ ಕೂಡ ಇದರಲ್ಲಿ ಕಳ್ಳತನವನ್ನು ಮಾಡಿದ್ದಾರೆ. नीरव मोदी, मेहुल चौकसी, विजय माल्या, ललित मोदी, अनिल अंबानी, नरेंद्र मोदी. ನೀರವ್ ಮೋದಿ ಅವರು, ಚೋಕ್ಸಿ ಅವರು, ಲಲಿತ್ ಮೋದಿ ಅವರು, ವಿಜಯ್ ಮಲ್ಯ ಅವರು, ಅಂಬಾನಿ ಅವರು, ಅವ್ರ ಜೊತೆಗೆ ನರೇಂದ್ರ ಮೋದಿ ಅವರು ಸೇರಿ ಈ ದೇಶದ ಜನರ ಹಣವನ್ನು ಕಳ್ಳತನ ಮಾಡಿದ್ದಾರೆ. चोरों का ग्रुप है. ಕಳ್ಳತನ ಸ್ಪಷ್ಟವಾಗಿ ಎಲ್ರಿಗೂ ಗೋಚರ ಆಗ್ತಾ ಇದೆ. चोरों की टीम है. ಕಳ್ಳತನ ನಿಮ್ಗೆಲ್ಲ ಸ್ಪಷ್ಟವಾಗಿ ಕಾಣುವಂತ ರೀತಿಯಲ್ಲಿ ಆಗ್ತಾ ಇದೆ. आपके जेब में से पैसा लेते हैं, किसानों से पैसा छीनते हैं, छोटे दुकानदारों से पैसा छीनते हैं और उन्हीं 15 लोगों को देते हैं. ಈ ದೇಶದ ರೈತರ, ಈ ದೇಶದ ಬಡವರ, ಈ ದೇಶದ ಕಾರ್ಮಿಕರ, ಈ ದೇಶದ ಜನರ ಹಣವನ್ನ ಕಳ್ಳತನ ಮಾಡಿ ಇದೇ ಕೆಲವೇ ಜನರಿಗೆ ಕೊಡುವಂತ ಕೆಲಸವನ್ನ ಇವರು ಮಾಡಿದ್ದಾರೆ. आपसे कहते हैं काले धन के खिलाफ लड़ाई. ತಮಗೆ ಹೇಳ್ತಾರೆ, ಇಲ್ಲಿ ರೈತರ ಮನ್ನಾ ಮಾಡ್ಲಿಕ್ಕೆ, ಸಾಲ ಮಾಡ್ಲಿಕ್ಕೆ ಹಣ ಇಲ್ಲ, ಇದು ಕೊಡ್ಲಿಕ್ಕೆ ಹಣ ಇಲ್ಲ ಅಂತೇಳಿ. आपको धूप में बैंक के बैंक के सामने खड़ा करते हैं. ನಿಮ್ಮನ್ನ ಬಿಸಿಲಲ್ಲಿ ನಿಲ್ಲಿಸುವಂತ ಕೆಲಸವನ್ನು ಮಾಡ್ತಾರೆ. आपके जेब में से पैसा निकाल के बैंक में डालते हैं. ನಿಮ್ಮ ಜೋಬಿನಲ್ಲಿರುವಂತ ಹಣ ಕೆಲವರಿಗೆ ಹೋಗುವಂತ ಕೆಲಸ ಆಗ್ತಾ ಇದೆ. और फिर आपको पता लगता है कि आप ही का पैसा नीरव मोदी उठा के भाग गया. ಕೆಲವೇ ಸಮಯದಲ್ಲಿ ನಿಮ್ಗೆ ಗೊತ್ತಾಗ್ತದೆ, ನಿಮ್ಮ ಜೋಬಿನಲ್ಲಿರೋ ಹಣವನ್ನೇ ನೀರವ್ ಮೋದಿ ತೆಗೆದುಕೊಂಡು ಹೋಗಿ ದೇಶದಿಂದ ಪಲಾಯನ ಮಾಡಿದ್ದಾರೆ ಅಂತ. 35,000 करोड़ रुपए आपकी जेब से निकालकर उसकी जेब में. ಸುಮಾರು 8,000 ಕೋಟಿ ರೂಪಾಯಿಗಳನ್ನ, 15,000 ಕೋಟಿ ರೂಪಾಯಿಗಳನ್ನ ನಿಮ್ಮ ಜೇಬಿನಿಂದ ಹಣ ತೆಗೆದುಕೊಂಡು ಹೋಗಿ ದೇಶ ಬಿಟ್ಟು ಪರಾರಿಯಾಗಿದ್ದಾರೆ. मेहुल चौकसी, ಮೇಹುಲ್ ಚೋಕ್ಸಿ ಅವರು ಕೋಟ್ಯಾಂತರ ರೂಪಾಯಿ ಹಣವನ್ನು ಈ ದೇಶದಿಂದ ತೆಗೆದುಕೊಂಡು ಹೋಗಿದ್ದಾರೆ. ललित मोदी. ಲಲಿತ್ ಮೋದಿ ಅವರು ದೇಶದ ಹಣವನ್ನು ತೆಗೆದುಕೊಂಡು ಪರಾರಿಯಾಗಿದ್ದಾರೆ. अच्छा, एक छोटा सा सवाल, इन सब के नाम, इन सब चोरों के नाम मोदी 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 कैसे हैं? ನಿಮ್ಮೊಂದು ನನ್ನ ಸಣ್ಣ ಪ್ರಶ್ನೆ, ಈ ಎಲ್ಲ ತಂಡ ಹೆಸರು ಕೂಡ ಮೋದಿ 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 ಅಂತ ಯಾಕೆ ಬರ್ತಾ ಇದೆ? नीरव मोदी, ललित मोदी, नरेंद्र मोदी, और अभी थोड़ा ढूंढेंगे तो और बहुत सारे मोदी निकलेंगे. ನೀರವ್ ಮೋದಿ ಅವರು, ಲಲಿತ್ ಮೋದಿ ಅವರು, ನರೇಂದ್ರ ಮೋದಿ ಅವರು, ಹೀಗೆ ಕಳ್ಳತನ ಮಾಡಿರುವಂತ ಎಲ್ಲ ಹೆಸರು ಕೂಡ ಯಾಕೆ ಮೋದಿ ಅಂತ ಬರ್ತಾ ಇದೆ ಅಂತ ನಾನು ಪ್ರಶ್ನೆ ಮಾಡ್ತೇನೆ. उन्होंने नोटबंदी की, छोटे दुकानदारों को, स्मॉल मीडियम बिजनेस वालों को नष्ट किया, जिंदगी बर्बाद की. 500 ರೂಪಾಯಿ ಮತ್ತು 1000 ರೂಪಾಯಿ ನೋಟುಗಳ ಅಮಾನ್ಯೀಕರಣ ಮಾಡಿದ್ರು. ಬಡ ರೈತರು, ಬಡ ಕಾರ್ಮಿಕರು, ಸಣ್ಣ ಪುಟ್ಟ ವ್ಯಾಪಾರಿಗಳು ಬಹಳಷ್ಟು ಕಷ್ಟಪಡುವಂತಹ ಸ್ಥಿತಿಯನ್ನ ನಿರ್ಮಾಣ ಮಾಡಿದ್ರು. उसके बाद गब्बर सिंह टैक्स लागू किया, दूसरा झटका मारा. ಅದಾದ ನಂತರ ಜಿಎಸ್ಟಿ ರೂಪದಲ್ಲಿ ದೊಡ್ಡದಾಗಿರುವಂತಹ ಒಂದು ಟ್ಯಾಕ್ಸ್ ಅನ್ನು ಹಾಕೋದ್ರ ಮುಖಾಂತರ ಉಳಿದಂತಹ ಹಣವನ್ನು ಕೂಡ ಅವರು ನಿಮ್ಮಿಂದ ಕಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದರು. यूपीए कांग्रेस पार्टी की सरकार आने दो, कुछ ही महीने में गब्बर सिंह टैक्स को हम सच्ची जीएसटी में बदल देंगे. एक टैक्स होगा, कम से कम टैक्स होगा, सरल टैक्स होगा. ಈಗ ದೇಶದ ಮೇಲೆ ಜಿಎಸ್ಟಿ ಅನ್ನು ಹಾಕಿದ್ದಾರೆ, 28% ಅವರಿಗೆ ಟ್ಯಾಕ್ಸ್ ಅನ್ನು ಹಾಕ್ತಾ ಇದ್ದಾರೆ. ಇದನ್ನು ನಾನು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಹೇಳಿ ಕರೆತೇನೆ. ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಈ ಚುನಾವಣೆ ನಂತರ ಬಂದ ತಕ್ಷಣ ಈ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅನ್ನು ತೆಗೆದುಹಾಕಿ ಸರಳವಾಗಿರ್ತಕ್ಕಂಥ ಒಂದೇ ಹಂತದ ಜಿಎಸ್ಟಿಯನ್ನ ಇಡೀ ದೇಶದಲ್ಲಿ ಜಾರಿ ತರಲಿಕ್ಕೆ ನಾವು ಕಾರ್ಯವನ್ನು ಕೈಗೊಳ್ಳುತ್ತೇವೆ. ये मन की बात करते हैं, हम काम की बात करते हैं. ನರೇಂದ್ರ ಮೋದಿ ಅವರು ಬರೀ ಭಾಷಣವನ್ನು ಮಾಡ್ತಾರೆ, ನಾವು ಕೆಲಸ ಮಾಡುವಂತ ಮಾತನಾಡ್ತೇವೆ. ಇದು ಭರವಸೆ ಅಲ್ಲ, ಇದನ್ನು ಮಾಡಿ ತೋರಿಸ್ತೇವೆ. 45 साल से सबसे ज्यादा बेरोजगारी हिंदुस्तान में आज है, नरेंद्र मोदी जी ने किया. 3 ಲಕ್ಷ ಕೋಟಿಗಿಂತ ಹೆಚ್ಚು ಹಣವನ್ನ, ಈ ದೇಶದ ಶ್ರೀಮಂತರ ಹಣವನ್ನು ಅವರು
ಮನ್ನಾ ಮಾಡಿದ್ದಾರೆ. ಆದ್ರೆ ಬಡವರಿಗೆ ಮಾತ್ರ ಯಾವ ಕೆಲಸವನ್ನು ಕೂಡ ಮಾಡಿಲ್ಲ. ಆ ಕೆಲಸವನ್ನು ಕಾಂಗ್ರೆಸ್ ಮಾಡ್ತದೆ. और दिन भर भाषण में वादे करते रहते हैं, जहां जाते हैं कोई ना कोई वादा कर जाता है. ಎಲ್ಲಿ ಹೋದ್ರು ಕೂಡ ಭರವಸೆಗಳನ್ನು ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಮಾತುಗಳನ್ನಾಡುವಂತ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. मोदी जी, आप देश को बताओ, आपने हिंदुस्तान के युवाओं के रोजगार के लिए पिछले 5 साल में क्या किया? ನಾನು ನೇರವಾಗಿ ಪ್ರಧಾನಿ ಮೋದಿ ಅವರನ್ನು ಕೇಳಲಿಕ್ಕೆ ಬಯಸ್ತೇನೆ. ಕಳೆದ 5 ವರ್ಷದಲ್ಲಿ ಭಾರತದಲ್ಲಿರುವಂತಹ ನಿರುದ್ಯೋಗಿ ಯುವಕರಿಗೋಸ್ಕರ ನೀವು ಏನು ಕೆಲಸ ಮಾಡಿದ್ದೀರಿ ಅಂತ ನೇರವಾಗಿ ತಾವು ಉತ್ತರ ಕೊಡಬೇಕು ಅಂತ ಕೇಳಲಿಕ್ಕೆ ಬಯಸ್ತೇನೆ. 24 घंटे में 27,000 युवा हिंदुस्तान में आज रोजगार खोते हैं. ಪ್ರತಿ ದಿವಸ ಭಾರತ ದೇಶದಲ್ಲಿ ಸಹಸ್ರಾರು ಜನ ಯುವಕರು ಇವತ್ತು ನಿರುದ್ಯೋಗಿಗಳಾಗಿ ಶಾಲಾ ಕಾಲೇಜುಗಳಿಂದ ಹೊರಗೆ ಬರ್ತಾ ಇದ್ದಾರೆ. बहाने मत बनाओ. आप प्रधानमंत्री हो, आप देश को बताओ कि आपने देश के युवाओं के रोजगार के लिए पिछले 5 साल में क्या किया. ಈ ಬರೀ ನೆಪಗಳನ್ನು ಹೇಳುವಂತ ಕೆಲಸ ಮಾಡಬೇಡಿ, ಬರೀ ಭಾಷಣ ಮಾಡುವಂತ ಕೆಲಸ ಮಾಡಬೇಡಿ. ನೀವು ಈಗ ಸರ್ಕಾರದಲ್ಲಿದ್ದೀರಿ, ನೀವು ದೇಶದ ಪ್ರಧಾನಮಂತ್ರಿಗಳಿದ್ದೀರಿ. ಕಳೆದ 5 ವರ್ಷಗಳಲ್ಲಿ ಈ ರಾಷ್ಟ್ರದ ಯುವಕರಿಗೋಸ್ಕರ ತಾವು ಯಾವ ಯೋಜನೆ ತಂದು ಎಷ್ಟು ಕೆಲಸ ಕೊಟ್ಟಿದ್ದೀರಿ ಅಂತ ಸ್ಪಷ್ಟವಾಗಿ ಹೇಳಬೇಕು ಅಂತ ನಾನು ಕೋರ್ತೇನೆ. कर्नाटक की सरकार ने कर्जा माफ किया किसानों को. आप देश को बताओ कितने किसानों को आपने कर्जा माफ किया है. ಕರ್ನಾಟಕದಲ್ಲಿರುವಂತಹ ಮೈತ್ರಿ ಸರ್ಕಾರ ಕರ್ನಾಟಕದ ಬಡ ರೈತರ 48,000 ಕೋಟಿ ರೂಪಾಯಿ ಸಾಲಗಳನ್ನ ಮನ್ನಾ ಮಾಡುವಂತ ಕೆಲಸ ಮಾಡಿದೆ. ಭಾರತದ ಎಷ್ಟು ರೈತರ ಸಾಲವನ್ನ ತಾವು ಮನ್ನಾ ಮಾಡಿದ್ದೀರಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳಲಿಕ್ಕೆ ಬಯಸ್ತೇನೆ. आप अनिल अंबानी से गले मिलते हो, हिंदुस्तान के किसान से गले क्यों नहीं मिलते हो? ನೀವು ಅನಿಲ್ ಅಂಬಾನಿ ಅವರನ್ನ ಆನಂದಿಸ್ಕೊಳ್ತೀರಿ, ಆದ್ರೆ ದೇಶದ ರೈತರನ್ನ ಯಾಕೆ ನೀವು ಆನಂದಿಸಿಕೊಳ್ಳೋದಿಲ್ಲ ಅಂತ ಕೇಳಲಿಕ್ಕೆ ಬಯಸ್ತೇನೆ. आप नीरव मोदी के साथ फोटो लेते हो, हिंदुस्तान के किसान के साथ फोटो क्यों नहीं लेते हो? ನೀವು ನೀರವ್ ಮೋದಿ ಅವರೊಟ್ಟಿಗೆ ಫೋಟೋವನ್ನು ತೆಗೆಸಿಕೊಳ್ಳುವಂತ ಕೆಲಸ ಮಾಡ್ತೀರಿ, ಲಲಿತ್ ಮೋದಿ ಅವರಿಗೆ ಫೋಟೋ ತೆಗೆಸುವಂತ ಕೆಲಸ ಮಾಡ್ತೀರಿ. ಬಡ ರೈತರ ಕಾರ್ಮಿಕರ ರೈತರೊಟ್ಟಿಗೆ ಯಾಕೆ ನೀವು ಸೇರೋದಿಲ್ಲ ಅನ್ನೋ ಮಾತನ್ನು ಕೇಳಲಿಕ್ಕೆ ಬಯಸ್ತೇನೆ. कर्नाटक की सरकार ने हजारों करोड़ रुपए कर्नाटक के किसानों को दिए. ಕರ್ನಾಟಕ ಸರ್ಕಾರ ಕರ್ನಾಟಕದ ರೈತರಿಗೋಸ್ಕರ ಸಹಸ್ರಾರು ಕೋಟಿ ರೂಪಾಯಿಗಳ ನೆರವನ್ನ ವಿನಾಯಿತಿಯನ್ನ ಸಾಲಮನ್ನಾವನ್ನು ಮಾಡಿದೆ. और हमने मैनिफेस्टो में साफ लिखा है, हिंदुस्तान के किसान की रक्षा होगी. ಭಾರತದ ಸರ್ಕಾರ ಈ ರೀತಿ ಯಾವ ಕೆಲಸವನ್ನು ಕೂಡ ಮಾಡಿಲ್ಲ. ದೊಡ್ಡ ಉದ್ಯಮಿ ಇರ್ತಕ್ಕಂಥ ಕೆಲಸವನ್ನ ಮಾತ್ರ ಮಾಡಿದ್ದಾರೆ. 2019 में जैसे ही हम चुनाव जीतेंगे, किसानों का हम एक स्पेशल बजट बनाएंगे. 2019 ಈ ಚುನಾವಣೆ ಇದೆ. ಇದನ್ನು ನಾವು ಗೆದ್ದ ತಕ್ಷಣ ಈ ಭಾರತದ ರೈತರಿಗೆ ನಾವು ದೊಡ್ಡದೊಂದು ಕೊಡುಗೆಯನ್ನು ಕೊಡಲಿದ್ದೇವೆ. ದೇಶದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಕೃಷಿ ಬಜೆಟ್ ಅನ್ನ, ರೈತರ ಬಜೆಟ್ ಅನ್ನು ನಾವು ಸಂಸತ್ತಿನಲ್ಲಿ ಮೊದಲ ಬಾರಿಗೆ ಮಂಡಿಸಲಿದ್ದೇವೆ. नेशनल बजट पे पेश होगा, नेशनल बजट पेश होगा और उसी के साथ उसी समय किसानों का एक अलग बजट पेश होगा. ದೇಶದ ಜನಗಳಿಗೋಸ್ಕರ ಒಂದು ಬಜೆಟ್ ಅನ್ನು ಕೂಡ ಮಂಡನೆ ಮಾಡ್ತೇವೆ. ದೇಶದ ಬಜೆಟ್ ಅನ್ನು ಮಂಡನೆ ಮಾಡುವ ಜೊತೆಗೆ ಆಯವ್ಯಯ ಮಂಡನೆ ಮಾಡುವ ಜೊತೆಗೆ ದೇಶಕ್ಕೋಸ್ಕರ ರೈತರಿಗೋಸ್ಕರ ರೈತರ ಬಜೆಟ್ ಅನ್ನು ಕೂಡ ನಾವು ಮಂಡನೆ ಮಾಡೋರಿದ್ದೇವೆ. साल की शुरुआत में ही हिंदुस्तान के किसान को पता लगेगा उसकी सरकार क्या करने जा रही है. उसके लिए ಈ ವರ್ಷ ಆರ್ಥಿಕ ವರ್ಷ ಪ್ರಾರಂಭ ಆದ ತಕ್ಷಣ, ಹೊಸ ಸರ್ಕಾರ ಬಂದ ತಕ್ಷಣ ದೇಶದ ರೈತರಿಗೆ ಗೊತ್ತಾಗ್ತದೆ ಹೊಸ ಸರ್ಕಾರ ಭಾರತದ ರೈತರಿಗೆ ಏನು ಕಾರ್ಯಕ್ರಮವನ್ನು ಕೊಡ್ತದೆ, ಏನು ರಿಯಾಯಿತಿ ವಿನಾಯಿತಿಗಳನ್ನು ಕೊಡ್ತದೆ ಅನ್ನೋದು ಹೊಸ ಸರ್ಕಾರದ ಮೊದಲನೇ ಬಜೆಟ್ ನಲ್ಲಿ, ರೈತರ ಬಜೆಟ್ ನಲ್ಲಿ ನಾವು ಹೇಳೋರಿದ್ದೇವೆ. एमएसपी कितनी बढ़ाई जाएगी, ಮತ್ತು ರೈತರ ಕನಿಷ್ಠ ಸಾಮಾನ್ಯ ಬೆಲೆ ಏನಿದೆ ಅದನ್ನು ಎಷ್ಟು ಹೆಚ್ಚು ಮಾಡ್ತೀವಿ ಅನ್ನೋದನ್ನು ಕೂಡ ಆ ರೈತರ ಬಜೆಟ್ ನಲ್ಲಿ ನಾವು ಹೇಳೋರಿದ್ದೇವೆ. कितना बोनस मिलेगा, कितना बोनस मिलेगा, ಎಷ್ಟು ಬೋನಸ್ ಅನ್ನು ಕೂಡ ರೈತರಿಗೆ ಮತ್ತು ಕಾರ್ಮಿಕರಿಗೆ ಕೊಡ್ತೇವೆ, ರೈತರ ಬೆಳೆಗಳಿಗೆ ಕೊಡ್ತೇವೆ ಅನ್ನೋದನ್ನು ಕೂಡ ಅದೇ ಬಜೆಟ್ ನಲ್ಲಿ ನಾವು ಹೇಳೋರಿದ್ದೇವೆ. कितना कर्जा दिया जाएगा, ಎಷ್ಟು ಅವರ ಸಾಲ ಮನ್ನಾ ಆಗ್ತದೆ ಅನ್ನೋದನ್ನು ಕೂಡ ಅದೇ ಬಜೆಟ್ ನಲ್ಲಿ ನಾವು ಹೇಳೋರಿದ್ದೇವೆ. कितने फूड प्रोसेसिंग प्लांट लगाए जाएंगे, कितनी स्टोरेज फैसिलिटीज दी जाएंगी, ಎಷ್ಟೊಂದು ಆಹಾರ ಸಂಸ್ಕರಣ ಘಟಕಗಳನ್ನ ಈ ದೇಶದಲ್ಲಿ ಸ್ಥಾಪನೆ ಮಾಡ್ತೇವೆ, ಎಷ್ಟೊಂದು ಗೋಡೌನ್ಗಳನ್ನ ನಾವು ಈ ದೇಶದಲ್ಲಿ ನಿರ್ಮಾಣ ಮಾಡ್ತೇವೆ ರೈತರಿಗೋಸ್ಕರ ಅನ್ನೋದನ್ನು ಕೂಡ ಅದೇ ರೈತರ ಬಜೆಟ್ ನಲ್ಲಿ ನಾವು ಹೇಳೋರಿದ್ದೇವೆ. साल के पहले ही आपको बता दिया जाएगा. ಪ್ರತಿ ವರ್ಷ ಕೃಷಿ ಹಂಗಾಮು ಪ್ರಾರಂಭ ಆಗೋದಕ್ಕಿಂತ ಮುಂಚೆನೆ ಈ ಎಲ್ಲ ವಿಷಯವನ್ನು ಕೂಡ ನಾವು ನಿಮ್ಮ ಮುಂದೆ ಬಜೆಟ್ ನ ಮುಖಾಂತರ ಹೇಳೋರಿದ್ದೇವೆ. आपके दिल में जो घबराहट है
उसे हम मिटाना चाहते हैं। ನಿಮ್ಮ ಮನಸ್ಸಿನಲ್ಲಿ ಏನೊಂದು ಭಯದ ವಾತಾವರಣ ಇದೆ, ಏನು ಬೆಳೆ ಬೆಳಿಬೇಕು, ಯಾವ ರೀತಿ ಕೃಷಿ ಮಾಡಬೇಕು ಅಂತ ಈ ಸಂಪೂರ್ಣ ರೈತರನ್ನ ಭಯಮುಕ್ತರನ್ನಾಗಿ ಮಾಡುವಂತ ಕೆಲಸವನ್ನು ನಾವು ರೈತರ ಬಜೆಟ್ನಲ್ಲಿ ಮಾಡೋರಿದ್ದೇವೆ। मैनिफेस्टो में हमने एक और बहुत ऐतिहासिक निर्णय लिया है किसानों के लिए। ನಾವು ಮತ್ತೊಂದು ಐತಿಹಾಸಿಕವಾಗಿರುವಂತ ನಿರ್ಣಯವನ್ನು ಕೂಡ ರೈತರ ಪರವಾಗಿ ತೆಗೆದುಕೊಳ್ತಾ ಇದ್ದೇವೆ। जब अनिल अंबानी जैसे लोग बैंक लोन लेते हैं और पैसा वापस नहीं देते हैं, वो जेल नहीं जाते। ಯಾವಾಗ ಈಗಿನ ಸ್ಥಿತಿಯಲ್ಲಿ ಅನಿಲ್ ಅಂಬಾನಿ ಅಂತ ಒಬ್ಬ ಉದ್ಯಮಿ ಸಹಸ್ರಾರು ಕೋಟಿ ರೂಪಾಯಿಗಳನ್ನ ಸಾಲವನ್ನು ಪಡಿತಾರೆ, ಬ್ಯಾಂಕ್ಗಳಿಗೆ ಹಣವನ್ನು ವಾಪಸ್ ಕೊಡೋದಿಲ್ಲ, ಆದ್ರೂ ಕೂಡ ಅವರು ಜೈಲಿಗೆ ಹೋಗುವಂತ ಸಂದರ್ಭ ಇಲ್ಲ। किसान अखबार में पढ़ते हैं अनिल अंबानी ने 45,000 करोड़ रुपए लिया, वापस नहीं दिया, बाहर घूम रहा है। ಈಗ ಬ್ಯಾಂಕ್ನವರು ಬರೀತಾರೆ, ಅವರ ಬ್ಯಾಂಕಿನ ಪಾಸ್ಬುಕ್ ನಲ್ಲಿ ಖಾತೆಗಳಲ್ಲಿ ಅನಿಲ್ ಅಂಬಾನಿ ಅವರು ಇಷ್ಟು ಸಹಸ್ರ ಕೋಟಿ ರೂಪಾಯಿಗಳನ್ನ ಸಾಲವನ್ನು ತೆಗೆದುಕೊಂಡ್ರು, ಅದನ್ನು ವಾಪಸ್ ಕೊಟ್ಟಿಲ್ಲ ಅಂತ ಪಾಸ್ಬುಕ್ ಅಲ್ಲಿ ಬರೀತಾರೆ, ಹಾಗೆ ಇರ್ತದೆ। ಅದೊಂದು ಯಾವುದೇ ಕಾರ್ಯನಿರ್ವಹಣೆ ಮಾಡದೇ ಇರುವಂತಹ ಒಂದು ಖಾತೆಯಾಗಿ ಉಳಿದುಕೊಳ್ತದೆ। मेहुल चौकसी 45,000 करोड़ रुपए ले गया, बाहर घूम रहा है। ಮೇಹುಲ್ ಚೋಕ್ಸಿ ಅವರು ಕೂಡ ಸಹಸ್ರಾರು ಕೋಟಿ ರೂಪಾಯಿಗಳನ್ನ ಸಾಲ ಪಡೆದ್ರು, ಬ್ಯಾಂಕಿಗೆ ಹಣವನ್ನು ವಾಪಸ್ ಕೊಡಲಿಲ್ಲ। तो हमने निर्णय लिया है कि सरकार बनने के बाद हिंदुस्तान का कोई भी किसान कर्जा न लौटाने पर जेल नहीं जा सकता है। ಆದ್ರೆ ಕಾಂಗ್ರೆಸ್ ಪಕ್ಷ ಒಂದು ತೀರ್ಮಾನ ತೆಗೆದುಕೊಂಡಿದೆ, ಹೊಸ ಸರ್ಕಾರ ಕೇಂದ್ರದಲ್ಲಿ ಮೇ ತಿಂಗಳಿನಲ್ಲಿ ರಚನೆ ಆದ ನಂತರ ಭಾರತದ ಯಾವುದೇ ರೈತ ಯಾವುದೇ ಬ್ಯಾಂಕಿನಿಂದ ಸಾಲ ಪಡೆದು ಆ ಸಾಲವನ್ನ ಹಣವನ್ನು ವಾಪಸ್ ಕೊಡ್ಲಿಕ್ಕಾಗದೆ ಹೋದ್ರೆ ಯಾವುದೇ ಕಾರಣಕ್ಕೂ ಕೂಡ ಭಾರತದ ಯಾವುದೇ ಕಾನೂನಿನ ಪ್ರಕಾರ ಕೂಡ ಯಾವುದೇ ಒಬ್ಬ ರೈತರು ಕೂಡ ಜೈಲಿಗೆ ಹೋಗದೆ ಇರುವಂತಹ ರೀತಿಯಲ್ಲಿ ಹೊಸ ಕಾನೂನನ್ನು ನಾವು ಈ ದೇಶದ ರೈತರ ಪರವಾಗಿ ತರವರಿದ್ದೇವೆ। कोई भी किसान कर्जे के मामले में जेल नहीं जा पाएगा। ಹಣ ಅವರು ಬ್ಯಾಂಕಿಂಗ್ ಕಟ್ಟಲಿಕ್ಕೆ ಹೋಗದೆ ಹೋದ್ರು ಕೂಡ ಅವರ ಸಾಲವನ್ನು ಆಗ್ತದೆ ಮತ್ತು ಯಾವುದೇ ಒಬ್ಬ ರೈತ ಜೈಲಿಗೆ ಹೋಗದೆ ಇರುವಂತಹ ಸ್ಥಿತಿಯನ್ನು ನಾವು ನಿರ್ಮಾಣ ಮಾಡ್ತೇವೆ। युवाओं को कहना चाहता हूं, 5 साल आपने नरेंद्र मोदी पर भरोसा किया। ನಾನು ಯುವಕರಿಗೆ ಹೇಳಲಿಕ್ಕೆ ಬಯಸ್ತೇನೆ, 5 ವರ್ಷಗಳ ಕಾಲ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ನೀವು ನಂಬಿದ್ರಿ। मेक इन इंडिया, मेक इन इंडिया, मेक इन इंडिया सुनते सुनते आप लोग तंग आ गए। ಮೇಕ್ ಇನ್ ಇಂಡಿಯಾ, ಸ್ಟ್ಯಾಂಡ್ ಅಪ್ ಇಂಡಿಯಾ, ಸ್ಟಾರ್ಟ್ ಅಪ್ ಇಂಡಿಯಾ ಈ ತರ ಅನೇಕ ಘೋಷಣೆಗಳನ್ನು ಕೊಟ್ಟರೆ ಹೊರತು ಯಾವ ನಿರುದ್ಯೋಗಿ ಯುವಕರಿಗೂ ಕೂಡ ಅದರಿಂದ ಯಾವ ಸಹಾಯನೂ ಕೂಡ ಆಗಲಿಲ್ಲ। डायलॉग सुन सुनकर आप लोग तंग आ गए। ಮೋದಿ ಅವರ ಮಾತುಗಳನ್ನ ಅವರು ಹೇಳ್ತಕ್ಕಂಥ ವಿಶೇಷವಾಗಿರುವಂತಹ ಡೈಲಾಗ್ಗಳನ್ನ ಕೇಳಿ 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 ಈ ದೇಶದ ಯುವಕರೆಲ್ಲ ಸುಸ್ತಾಗಿದ್ದಾರೆ ಅಂತ ನಾನು ಭಾವಿಸ್ತೇನೆ। हम आपको सच्चाई बताते हैं, ನಾವು ನಿಮಗೆ ಸತ್ಯ ಹೇಳಲಿದ್ದೇವೆ। साल में 2 करोड़ रोजगार देने का वादा नरेंद्र मोदी ने झूठा किया। ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನು ಕೊಡುವಂತಹ ಸುಳ್ಳು ಮಾತನ್ನ ನರೇಂದ್ರ ಮೋದಿ ಅವರು ಹೇಳಿದ್ರು। हम आपको सच्चाई बताते हैं, ನಾವು ನಿಮಗೆ ಸತ್ಯವನ್ನು ಹೇಳ್ತೇವೆ। 22 लाख सरकारी नौकरियां खाली पड़ी। 24 ಲಕ್ಷ ಸರ್ಕಾರಿ ನೌಕರಿಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಖಾಲಿ ಬಿದ್ದಿದ್ದಾವೆ। 1 साल के अंदर कांग्रेस इस 22 लाख नौकरियों को बढ़ के आपको दे देगी। ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ 1 ವರ್ಷದೊಳಗಾಗಿ ಈ ಎಲ್ಲ 24 ಲಕ್ಷ ಸರ್ಕಾರಿ ಹುದ್ದೆಗಳನ್ನ ತುಂಬುವಂತಹ ಕೆಲಸವನ್ನ ಕಾಂಗ್ರೆಸ್ ನೇತೃತ್ವದ ಕೇಂದ್ರ ಸರ್ಕಾರ ಮಾಡ್ತದೆ। देश में पंचायत लेवल पर 10 लाख युवाओं को रोजगार दिया जा सकता है। कांग्रेस पार्टी 10 लाख युवाओं को पंचायतों में रोजगार दे देगी। 10 ಲಕ್ಷ ಜನರಿಗೆ ಈ ದೇಶದ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಕೆಲಸ ಕೊಡುವಂತಹ ಕೆಲಸವನ್ನ ಪ್ರತಿಯೊಂದು ಪಂಚಾಯತ್ಗಳಲ್ಲೂ ನಾವು ಮಾಡುವಂತಹ ಕೆಲಸವನ್ನು ಮಾಡ್ತೇವೆ। और मैं जानता हूं कि कर्नाटका एंटरप्रेन्योरशिप का हब है, सेंटर है। ಕರ್ನಾಟಕ ರಾಜ್ಯ ಇಲ್ಲಿ ತಯಾರಕರ ಒಂದು ದೊಡ್ಡದಾಗಿರುವಂತಹ ಉದ್ಯಮಿಗಳ ಒಂದು ದೊಡ್ಡದಾಗಿರುವಂತಹ ಪ್ರದೇಶ ಅನ್ನೋದನ್ನ ನಾನು ಬಲ್ಲರಾಗಿದ್ದೇನೆ। नरेंद्र मोदी जी ने नोटबंदी करके गब्बर सिंह टैक्स लागू करके छोटे बिजनेसेस को नष्ट किया, खत्म किया। ನರೇಂದ್ರ ಮೋದಿ ಅವರು ನೋಟ್ಗಳನ್ನು ಅಮಾನ್ಯೀಕರಣ ಮಾಡಿ ಜಿಎಸ್ಟಿ ಅಂತ ಟ್ಯಾಕ್ಸ್ ಅನ್ನು ತಂದು ಇಲ್ಲಿರುವಂತಹ ಎಲ್ಲ ಸಣ್ಣ ಪುಟ್ಟ ಉದ್ಯಮಗಳನ್ನ ನಾಶ ಮಾಡಿದ್ದಾರೆ ಅನ್ನೋದನ್ನು ನಾನು ತಿಳಿದುಕೊಂಡಿದ್ದೇನೆ। जो भी युवा बिजनेस खोलना चाहता है उसे अलग अलग डिपार्टमेंट से परमिशन लेनी पड़ती है।
ಯಾರು ಯುವಕರು ಉದ್ಯಮಗಳನ್ನ ಸ್ಥಾಪನೆ ಮಾಡಬೇಕು ಅಂತ ಬಯಸ್ತಾರೋ ಅವರಿಗೆ ಹಲವಾರು ಇಲಾಖೆಗಳಿಂದ ಪರವಾನಗಿ ತೆಗೆದುಕೊಳ್ಳಬೇಕಾದಂತ ಅವಶ್ಯಕತೆ ಈಗ ಇದೆ. मैनिफेस्टो में हमने साफ लिख दिया है, कर्नाटका का जो भी युवा बिजनेस चालू करना चाहता है उसे कोई परमिशन लेने की जरूरत नहीं है. ನಾನು ನಮ್ಮ ಪ್ರಣಾಳಿಕೆ ಹೇಳಿದ್ದೇನೆ, ಕರ್ನಾಟಕದ ಯಾವುದೇ ಯುವಕರು ಯಾವುದೇ ಹೊಸ ಉದ್ಯಮವನ್ನು ಸ್ಥಾಪನೆ ಮಾಡಲಿಕ್ಕೆ ಬಯಸಿದ್ರೆ ಅವರಿಗೆ ಯಾವುದೇ ಒಂದು ಪರವಾನಗಿ ಅವಶ್ಯಕತೆ ಇಲ್ಲ. ಪರವಾನಗಿ ಇಲ್ಲದೆ ಅವರು ಉದ್ಯಮವನ್ನು ಸ್ಥಾಪನೆ ಮಾಡುವಂತಹ से आप अपना बिजनेस चालू करो. एक बार आपका बिजनेस चालू हो जाएगा, शुरू हो जाएगा, एक बार आपके पास 20, 30, 40 लोग काम करेंगे, तब आप जाके 3 साल में परमिशन जाके लीजिए. ನೀವು ನಿಮ್ಮ ಉದ್ಯಮವನ್ನು ಶುರು ಮಾಡಿ ಉದ್ಯಮವನ್ನು 2-3 ವರ್ಷಗಳು ನಡೆಸಿ ಒಂದು 30 ಲಕ್ಷ 40 ಲಕ್ಷ ರೂಪಾಯಿ ನಿಮ್ಮದು ಉದ್ಯಮ ಬೆಳೆದ ನಂತರ 3 ವರ್ಷಗಳ ನಂತರ ಮಾತ್ರ ಪರವಾನಗಿ ತೆಗೆದುಕೊಳ್ಳಬೇಕಾಗ್ತದೆ. ಅಲ್ಲಿವರೆಗೆ ಯಾವ ಪರವಾನಗಿ ಅವಶ್ಯಕತೆ ಇಲ್ಲದಂತ ಹೊಸ ಯೋಜನೆಯನ್ನ ಹೊಸ ಕಾನೂನನ್ನ ನಾವು ಮಾಡೋರಿದ್ದೇವೆ. और जो बैंक की चाबी नरेंद्र मोदी ने अनिल अंबानी, नीरव मोदी, मेहुल चौकसी जैसे चोरों के हाथ में डाली, वो चाबी हम अनिल अंबानी के हाथ से छीन के कर्नाटक के युवाओं के हाथ में डालेंगे. ಈ ದೇಶದ ಬ್ಯಾಂಕ್ಗಳ ಉದ್ಯಮಗಳ ಕೀಲಿ ಕೈಯನ್ನ ಯಾವ ಪ್ರಧಾನಿ ನರೇಂದ್ರ ಮೋದಿ ಅವರು, ಮೆಹುಲ್ ಚೋಕ್ಸಿ ಅವರು, ನೀರವ್ ಮೋದಿ ಅವರು, ಅನಿಲ್ ಅಂಬಾನಿ ಅಂತ ಕಳ್ಳ ಕೈ ಕೊಟ್ಟಿದ್ದಾರೆ. ಅವರಲ್ಲಿ ಇರುವಂತಹ ಬೀಗದ ಕೈಯನ್ನ ಕೀಲಿ ಕೈಯನ್ನ ಕಿತ್ತು ತಂದು ನಾವು ಈ ದೇಶದ ಯುವಕರ ಕೈಗೆ ಕೊಡ್ತೇವೆ ಅನ್ನೋ ಮಾತನ್ನು ಹೇಳಿ ಬಯಸ್ತೇನೆ. और जो भी कर्नाटक के युवा रोजगार पैदा करेंगे उनको हम बैंक लोन देंगे. ಯಾವ ಯುವಕರು ಹೊಸ ಉದ್ಯಮವನ್ನು ಸ್ಥಾಪನೆ ಮಾಡಿ ಇಲ್ಲಿ ಉದ್ಯೋಗವನ್ನು ಕೊಡ್ತಾರೋ ಅವರಿಗೆ ಎಲ್ಲಾ ಬ್ಯಾಂಕ್ಗಳು ಕೂಡ ಸಾಲ ಕೊಡುವಂತಹ ಒಂದು ಯೋಜನೆಯನ್ನ ನಾವು ದೇಶದಲ್ಲಿ ಜಾರಿ ತರ್ತೇವೆ. अंत में मैं महिलाओं के बारे में थोड़ा बोलना चाहता हूँ. ನಾನು ಕೊನೆಯದಾಗಿ ಮಹಿಳೆಯರಿಗೂ ಕೂಡ ಕೆಲವು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. न्याय योजना का पैसा उनके खाते में जाएगा. ನ್ಯಾಯ ಯೋಜನೆ ಅಂತ ಏನಿದೆ, ವರ್ಷಕ್ಕೆ 72,000 ರೂಪಾಯಿ ಕೊಡೋದು, ಅದು ನೇರವಾಗಿ ಮಹಿಳೆಯರ ಖಾತೆಗೆ ಹೋಗುವಂತ ಹಣ. आप सोचिए 5 करोड़ परिवारों के घर में 72,000 रुपए हर साल. ನೀವು ಸ್ವಲ್ಪ ಯೋಚನೆ ಮಾಡಿ, 5 ಕೋಟಿ ಕುಟುಂಬಗಳ ಮಹಿಳೆಯರ ಕೈನಲ್ಲಿ ವರ್ಷಕ್ಕೆ 72,000 ರೂಪಾಯಿ ಅವರ ಖಾತೆಗೆ ಹೋಗುವಂತಹ ಒಂದು ಸಂದರ್ಭ. नरेंद्र मोदी ने 15 लोगों के बैंक अकाउंट में लाखों करोड़ रुपए डाले, हम 25 करोड़ लोगों के बैंक अकाउंट में डाले. ನರೇಂದ್ರ ಮೋದಿ ಅವರು ಯಾರ ಖಾತೆಗೆ ಯಾವ ಹಣವನ್ನು ಹಾಕುವಂತ ಪ್ರಯತ್ನ ಮಾಡಲಿಲ್ಲ, ಆದ್ರೆ ನಾವು 25 ಕೋಟಿ ಜನರ 5 ಕೋಟಿ ಕುಟುಂಬಗಳಿಗೆ मगर हम महिलाओं की और मदद करना चाहते हैं. लोकसभा और विधानसभाओं में उनको 33% रिजर्वेशन देंगे. ನಾವು ಮಹಿಳೆಯರಿಗೆ ಇನ್ನೊಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಈ ದೇಶದ ಲೋಕಸಭೆ, ಈ ದೇಶದ ರಾಜ್ಯಸಭೆ, ಈ ದೇಶದ ವಿಧಾನಸಭೆ, ಶಾಸನ ಸಭೆಗಳಲ್ಲಿ ಪ್ರತಿ ಮಹಿಳೆಯರಿಗೆ 33% ಶೇಕಡ ಮೀಸಲಾತಿಯ ಸೀಟುಗಳನ್ನ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಮೊದಲನೇ ಅಧಿವೇಶನದಲ್ಲಿ ಮಾಡೋರಿದ್ದೇವೆ. ಈ ದೇಶದ ಲೋಕಸಭೆ, ಈ ದೇಶದ ರಾಜ್ಯಸಭೆ, ಈ ದೇಶದ ವಿಧಾನಸಭೆ, ಶಾಸನ ಸಭೆಗಳಲ್ಲಿ ಪ್ರತಿ ಮಹಿಳೆಯರಿಗೆ 33% ಶೇಕಡ ಮೀಸಲಾತಿಯ ಸೀಟುಗಳಿಗೆ ಮೀಸಲಾತಿಯನ್ನ ತಕ್ಷಣದಲ್ಲಿ ಜಾರಿ ತರುವಂತಹ ಕೆಲಸವನ್ನು ನಾವು ಮಾಡ್ತೇವೆ. भाइयों बहनों, विचारधारा की लड़ाई है. ಸಹೋದರ ಸಹೋದರಿಯರೇ, ಬೇರೆ ಬೇರೆ ಆದಂತಹ ವಿಚಾರಧಾರೆಗಳು ನಿಮ್ಮ ಮುಂದೆ ಇದ್ದಾವೆ. एक तरफ नफरत और देश को तोड़ने की विचारधारा, ಒಂದು ಕಡೆಯಿಂದ ದ್ವೇಷ ಮತ್ತು ದೇಶವನ್ನು ಒಡೆಯುವಂತಹ ವಿಚಾರಧಾರೆ ನಿಮ್ಮ ಮುಂದೆ ಇದೆ. दूसरी तरफ प्यार, भाईचारा और देश को जोड़ने की. ಮತ್ತೊಂದು ಕಡೆ ಪ್ರೀತಿ, ವಿಶ್ವಾಸ, ಸಾಮರಸ್ಯದ ವಿಚಾರಧಾರೆಯೂ ಕೂಡ ನಿಮ್ಮ ಮುಂದೆ ಇದೆ. जीत कांग्रेस पार्टी जेडीएस में होने वाली है. ಇಲ್ಲಿ ಜಯ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷದೇ ಆಗಲಿದೆ ಕರ್ನಾಟಕದಲ್ಲಿ. ये देश प्यार का है, नफरत का नहीं है. ಈ ದೇಶ ಎಲ್ಲವೂ ಕೂಡ ಸುಗಮವಾಗಿ ಆಡಳಿತದ ಕಡೆಗೆ ಹೋಗುವಂತಹ ಸ್ಥಿತಿ ನಿರ್ಮಾಣ ಮಾಡಬೇಕಾಗಿದೆ. ये प्रदेश प्यार का प्रदेश है. ಈ ಪ್ರದೇಶ ಕರ್ನಾಟಕ ಏನಿದೆ, ಇದು ಪ್ರೀತಿಯನ್ನು ಸೂಚಿಸುವಂತಹ ಒಂದು ಪ್ರದೇಶ. आपने नरेंद्र मोदी जी के झूठे वायदे सुने. ನೀವು ನರೇಂದ್ರ ಮೋದಿ ಅವರ ಸುಳ್ಳುಗಳನ್ನು ಇಷ್ಟು ದಿವಸ ಕೇಳಿದ್ದೀರಿ. आज वो ना रोजगार की बात करते हैं, ना किसान की बात करते हैं, ना भ्रष्टाचार की बात करते हैं. ಈಗ ಅವರು ರೈತರ ಮಾತಾಗಲಿ, ಉದ್ಯೋಗದ ಮಾತಾಗಲಿ, ಅಥವಾ ರೈತರ ಇನ್ನೊಂದು ಮಾತಾಗಲಿ, ಭ್ರಷ್ಟಾಚಾರದ ಮಾತಾಗಲಿ ಯಾವುದನ್ನು ಕೂಡ ಆಗ್ತಾ ಇಲ್ಲ. हम आपको झूठे वायदे नहीं करेंगे. ನಾವು ನಿಮ್ಮ ಮುಂದೆ ಸುಳ್ಳು ಹೇಳಿಕೋಸ್ಕರ ಬಂದು ನಿಂತಿಲ್ಲ. मगर हम हिंदुस्तान की अर्थव्यवस्था को एक बार फिर से चालू कर देंगे. ನಾನು
ಈ ಹಿಂದೂಸ್ತಾನದ ಭಾರತ ದೇಶದ ಎಲ್ಲರಿಗೆ ವಿಶೇಷವಾಗಿ ರೈತರಿಗೆ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. किसान की रक्षा करेंगे और युवाओं को रोजगार देंगे. ರೈತರ ಲಕ್ಷ್ಯವನ್ನು ನಾವು ತೆಗೆದುಕೊಳ್ತೇವೆ, ಅವರ ಬಗ್ಗೆ ಗಮನ ಹರಿಸ್ತೇವೆ ಮತ್ತು ಯುವಕರಿಗೆ ಉದ್ಯೋಗವನ್ನು ಕೂಡ ಕೊಡ್ತೇವೆ. और अगली बार नरेंद्र मोदी यहाँ आए तो आप उन्हें पूछिए, अनिल अंबानी का नाम पूछिए और उनसे पूछिए कि उन्होंने एयरफोर्स का 30,000 करोड़ रुपए चोरी करके अनिल अंबानी को क्यों दिया. ಮುಂದಿನ ಸಾರಿ ನರೇಂದ್ರ ಮೋದಿ ಅವರು ಹೀಗೆ ರಾಜ್ಯಕ್ಕೆ ಬಂದಂತಹ ಸಂದರ್ಭದಲ್ಲಿ ಕೇಳಿ, ರಫೇಲ್ ಹಗರಣದಲ್ಲಿ 30,000 ಕೋಟಿ ರೂಪಾಯಿಗಳನ್ನ ತೆಗೆದು ಯಾಕೆ ಅನಿಲ್ ಅಂಬಾನಿ ಅವರಿಗೆ ಕೊಟ್ರಿ ಅನ್ನೋ ಮಾತನ್ನು ನೀವು ಕೇಳಬೇಕು. उन्होंने देशभक्ति की बात करते हैं, देशभक्त चोरी नहीं करते हैं. ಅವರು ದೇಶಭಕ್ತಿಯ ಬಗ್ಗೆ ಮಾತಾಡ್ತಾರೆ. ಯಾವ ದೇಶಭಕ್ತನು ಕಳ್ಳತನ ಮಾಡೋದಿಲ್ಲ, ಕಳ್ಳತನ ಮಾಡುವವನು ದೇಶಭಕ್ತನಾಗೋದಕ್ಕೆ ಸಾಧ್ಯವೇ ಇಲ್ಲ. नया नारा चला देश में. पहले नारा हुआ करता था अच्छे दिन जनता कभी नहीं आएंगे. ಮೊದಲನೇ ಇದ್ರು ಅಚ್ಚಾ ದಿನ ಅಂತ ಬರ್ತದೆ, ಒಳ್ಳೆ ದಿನಗಳು ನಿಮ್ಮ ಪಾಲಿಗೆ ಬರ್ತವೆ ಅನ್ನೋ ಮಾತನ್ನು ಅವರು ಹೇಳ್ತಾ अब ಇದ್ದಾರೆ. नया नारा चला है चौकीदार चौकीदार चौकीदार. ये है नरेंद्र मोदी की सच्चाई. आप सबको बहुत बहुत धन्यवाद. नमस्कार. जय हिंद. ತಮ್ಮೆಲ್ಲರಿಗೂ